ಸ್ನೇಹಿತರೆ, ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋದಲ್ಲಿ ನಾವು ನೋಡೋಣ ಎಟಿಎಂ ನಲ್ಲಿ ಹಣ ತೆಗೆಯುವಾಗ ನಗದು ಬರದಿದ್ದರೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ಹೌದು ಸ್ನೇಹಿತರೆ, ಎಟಿಎಂ ನಲ್ಲಿ ಹಣ ತೆಗೆಯುವಾಗ ಕೆಲವೊಮ್ಮೆ ಹಣ ಬರಲ್ಲ, ಆದ್ರೆ ಅಕೌಂಟ್ ನಿಂದ ಹಣ ಕಡಿತ ಆಗಿದೆ ಅಂತ SMS ಬರುತ್ತೆ. ಇದಕ್ಕೆ ಕಾರಣ ಏನು, ನಿಮ್ಮ ಹಣ ವಾಪಸ್ ಪಡೆಯೋಕೆ ಏನ್ ಮಾಡ್ಬೇಕು ಅಂತ ನೋಡೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನೀವು ಚಾನಲ್ಗೆ ಹೊಸದಾಗಿದ್ರೆ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಎಟಿಎಂ ಸಮಸ್ಯೆ. ಡೆಬಿಟ್ ಕಾರ್ಡ್ ಇದ್ರೆ ಸಾಕು, ಹತ್ತಿರದ ಎಟಿಎಂ ನಲ್ಲಿ ಹಣ ತೆಗೆದುಕೊಳ್ಬಹುದು. ಹಾಗಾಗಿ ಯಾರು ಜಾಸ್ತಿ ಹಣ ಕೈಯಲ್ಲಿ ಇಟ್ಕೊಳೋದಿಲ್ಲ. ಎಟಿಎಂ ಉಪಯೋಗಿಸುವುದು ಸುಲಭ ಆದ್ರೂ ಕೆಲವೊಮ್ಮೆ ಎಟಿಎಂ ನಲ್ಲಿ ಹಣ ಇರಲ್ಲ ಅಥವಾ ತಾಂತ್ರಿಕ ಸಮಸ್ಯೆಯಿಂದ ನಿಮ್ಮ ವ್ಯವಹಾರ ನಿರಾಕರಿಸಬಹುದು. ಎಟಿಎಂ ನಲ್ಲಿ ಹಣ ತೆಗೆಯುವಾಗ ಕೆಲವೊಮ್ಮೆ ಹಣ ಬರಲ್ಲ, ಆದ್ರೆ ಅಕೌಂಟ್ ನಿಂದ ಹಣ ಕಡಿತ ಆಗಿದೆ ಅಂತ SMS ಬರುತ್ತೆ. ಇದಕ್ಕೆ ಕಾರಣ ಏನಪ್ಪಾ ಅಂತ ನೋಡೋಣ. ತಾಂತ್ರಿಕ ಸಮಸ್ಯೆ ಆಗಿರುತ್ತೆ. ಹೌದು ಸ್ನೇಹಿತರೆ, ಬ್ಯಾಂಕಿನ ಅಧಿಕಾರಿಗಳು ನಿಯಮಿತವಾಗಿ ಆಗಾಗ್ಗೆ ಎಟಿಎಂ ಯಂತ್ರಗಳಿಂದ ಆಗುವ ಸ್ವಾಭಾವಿಕ ಸಮಸ್ಯೆಗಳನ್ನು ಪರಿಶೀಲಿಸುತ್ತಾರೆ. ಆಗ ತಾಂತ್ರಿಕ ಕಾರಣಗಳಿಂದ ಬರುವ ದೂರುಗಳನ್ನು ಬೇಗ ಪರಿಹರಿಸುತ್ತಾರೆ. ನಿಮ್ಮ ಹಣ ನಿಮ್ಮ ಖಾತೆಗೆ ವಾಪಸ್ ಬರುತ್ತೆ ಎಂದು ಬ್ಯಾಂಕ್ ನಿಮಗೆ ತಿಳಿಸುತ್ತೆ. ಎಟಿಎಂ ನಲ್ಲಿ ಹಣ ಇಲ್ಲದಿರಬಹುದು, ಆಗ ಸ್ಕ್ರೀನ್ ಮೇಲೆ ಸಂದೇಶ ತೋರಿಸುತ್ತದೆ. ಕಡಿತವಾದ ಹಣ ತಕ್ಷಣ ವಾಪಸ್ ಆಗುತ್ತದೆ. 1 ತಿಂಗಳಲ್ಲಿ 10 ಗಂಟೆಗಳಿಗಿಂತ ಹೆಚ್ಚು ಹಣ ಪಾವತಿಯಾಗದಿದ್ದರೆ ಎಟಿಎಂಗೆ 10,000 ದಂಡ ವಿಧಿಸಲಾಗುತ್ತದೆ. ಕಾರ್ಡ್ ಹಾಕುವ ಮುನ್ನ ಸ್ಲಾಟ್ ಸರಿಯಾಗಿದೆಯೇ ಅಂತ ನೋಡಿಕೊಳ್ಳಿ. ಕೆಲವೊಮ್ಮೆ ಮೋಸಗಾರರು ಸ್ಕಿಮ್ಮರ್ ಅಳವಡಿಸುತ್ತಾರೆ. ಇದರಿಂದ ನಿಮ್ಮ ಕಾರ್ಡ್ ನ ಮಾಹಿತಿಯನ್ನು ಕದಿಯುತ್ತಾರೆ. ಕದ್ದ ಮಾಹಿತಿಯಿಂದ ನಿಮ್ಮ ಕಾರ್ಡ್ ನಕಲಿ ಮಾಡಿ ಹಣ ಕದಿಯಬಹುದು. ಹಣ ವಾಪಸ್ ಪಡೆಯಲು ಏನ್ ಮಾಡಬೇಕು ಅಂತ ನೋಡೋದಾದ್ರೆ, ಕಸ್ಟಮರ್ ಕೇರ್ ಗೆ ಕರೆ ಮಾಡಿ. ಎಟಿಎಂ ನಿಂದ ಹಣ ಬರದಿದ್ದರೆ ಬ್ಯಾಂಕ್ ನ 24 ಗಂಟೆಗಳ ಕಸ್ಟಮರ್ ಕೇರ್ ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆ ಹೇಳಿ. ವ್ಯವಹಾರದ ರೆಫರೆನ್ಸ್ ನಂಬರ್ ಕೊಡಿ. ನಿಮ್ಮ ದೂರು ದಾಖಲಿಸಿ. ದೂರಿನ ಟ್ರ್ಯಾಕಿಂಗ್ ನಂಬರ್ ಕೊಡ್ತಾರೆ. RBI ಪ್ರಕಾರ ಕಡಿತವಾದ ಹಣ 5 ದಿನಗಳಲ್ಲಿ ವಾಪಸ್ ಆಗ್ಬೇಕು. ಹತ್ತಿರದ ಬ್ಯಾಂಕ್ಗೆ ಹೋಗಿ ನಿಮ್ಮ ದೂರಿನ ಟ್ರ್ಯಾಕಿಂಗ್ ನಂಬರ್ ಕೊಡ್ತಾರೆ. ನೀವು ಮಾತನಾಡಿದ ವ್ಯಕ್ತಿಯ ನಂಬರ್ ಕೂಡ ತೆಗೆದುಕೊಳ್ಳುತ್ತಾರೆ. ಸಮಸ್ಯೆ ಬಗೆಹರಿಯದಿದ್ದರೆ ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತನಾಡಿ. ಬ್ಯಾಂಕ್ ವೆಬ್ಸೈಟ್ ನಲ್ಲಿ ದೂರು ದಾಖಲಿಸಬಹುದು. ಇದ್ಯಾವುದರಿಂದಲೂ ಪ್ರಯೋಜನ ಆಗದಿದ್ದರೆ RBI ಅಥವಾ ಬ್ಯಾಂಕಿಂಗ್ ದೂರು ನೀಡಬಹುದು. ದೂರುಗಳನ್ನು ಪತ್ರ ಅಥವಾ ಆನ್ಲೈನ್ ನಲ್ಲಿ ಸಲ್ಲಿಸಬಹುದು, ಆದರೆ ದೂರು ದಾಖಲಾದ 30 ದಿನಗಳ ನಂತರ ಮಾತ್ರ ಇದನ್ನು ಮಾಡಬಹುದು. ರಾಷ್ಟ್ರೀಯ ಗ್ರಾಹಕರ ವಿವಾದ ಪರಿಹಾರ ಆಯೋಗ ಗ್ರಾಹಕ ರಕ್ಷಣಾ ಕಾಯ್ದೆ 1986 ಅಡಿಯಲ್ಲಿ ಸ್ಥಾಪಿತವಾದ NCDRC ಗ್ರಾಹಕರ ದೂರುಗಳನ್ನು ಪರಿಹರಿಸುವ ಅರೆ ನ್ಯಾಯಾಂಗ ಸಂಸ್ಥೆಯಾಗಿದೆ. ಇದು ನಿಮ್ಮ ಟ್ರ್ಯಾಕ್ ರೆಕಾರ್ಡ್ ಹೊಂದಿದೆ ಮತ್ತು ನಿಮ್ಮ ಪರವಾಗಿ ಕ್ರಮ ಕೈಗೊಳ್ಳುತ್ತದೆ. 1 ತಿಂಗಳು ಅಥವಾ ಅದಕ್ಕಿಂತ ಹೆಚ್ಚು ಸಮಯದ ನಂತರವೂ ನಿಮ್ಮ ಹಣ ವಾಪಸ್ ಬರದಿದ್ದರೆ ಕಾನೂನು ಸಲಹೆಗಾರರನ್ನು ಸಂಪರ್ಕಿಸಬಹುದು. ಹೌದು ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.